ನಿಮ್ಗೆ ಇವಾಗ ಒಂದು ವಿಷಯ ಹೇಳ್ತೀನಿ. ನೀವು ಹೊರಗಡೆಯಿಂದ ಊಟ ತರಿಸ್ತೀರಾ, ಅದು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಂಟೈನರ್ ಬಂದಿರುತ್ತೆ. ಅದನ್ನ ತಗೋತೀರಾ, ಒಂದು ಅರ್ಧ ತಿಂತೀರಾ, ಮಿಕ್ಕಿದರ್ಧ ಬಿಡು, ಇನ್ನು ಸಾಯಂಕಾಲನೋ ನಾಳೆ ಬೆಳಗ್ಗೆನೋ ತಿನ್ನೋಣ ಅಂತ ತೆಗೆದಿರ್ತೀರಾ. ಫ್ರಿಜ್ ಅಲ್ಲಿ ಇಟ್ಟಿರ್ತೀರೋ, ಹೊರಗಡೆ ನೀವು ಡಬ್ಬದಲ್ಲಿ ಇಟ್ಟಿರ್ತೀರೋ, ಎಲ್ಲೋ ಒಂದ್ ಕಡೆ ಇಟ್ಟಿರ್ತೀರ. ಅಲ್ಲಿ ಏನಾಗುತ್ತೆ ಗೊತ್ತಾ, ನೀವು ತಿನ್ನೋಂತ ಆಹಾರದಲ್ಲಿ ಈ ಪ್ಲಾಸ್ಟಿಕ್ ಇಂದ ಕೆಲವು ರಾಸಾಯನಿಕಗಳು ಒಳಗಡೆ ಆಹಾರದಲ್ಲಿ ಇಳ್ಕೊಂಡಿರುತ್ತೆ. ಇದರಲ್ಲಿ ಒಂದು ಮುಖ್ಯವಾದದ್ದು ಬಿಸ್ಫೆನಾಲ್ ಅಂತ ಬಂದಿರುತ್ತೆ, BPA ಅಂತ ಹೇಳ್ತಾರೆ ಅದಕ್ಕೆ. ಅದು ಏನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿರೋ, ಎಸ್ಪೆಷಲಿ ಹೆಣ್ಮಕ್ಳ ದೇಹದಲ್ಲಿರುವಂತ ಎಸ್ಟ್ರೋಜನ್ ಅನ್ನ ಅದು ಅನುಕರಿಸುತ್ತೆ. ಏನ್ ಮಾಡುತ್ತೆ, ನಿಮ್ಮ ದೇಹಕ್ಕೆ ಹೋಗುತ್ತೆ, ಅಲ್ಲಿ ತಾನ್ ಎಸ್ಟ್ರೋಜನ್ ತರ ಅದು ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಅವಾಗ ಏನಾಗುತ್ತೆ, ದೇಹಕ್ಕೆ ಕನ್ಫ್ಯೂಷನ್ ಶುರುವಾಗುತ್ತೆ. ನಾನು ಒಂದು ಎಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಇದು ಹೊರಗಡೆಯಿಂದ ಎಲ್ಲಿ ಬಂದು ಏನೋ ಒಂದು ಮಿಕ್ಸ್ ಮಾಡ್ತಾ ಇದೆಯಲ್ಲ ಅಂತ. ಈ ತರ ಆಗಿ ಏನ್ ಮಾಡುತ್ತೆ, ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಆದ್ರಿಂದ ದಯವಿಟ್ಟು ನೀವು ಯಾವುದೇ ತಿನ್ನೋ ಆಹಾರ ಆಗಲಿ, ಕುಡಿಯೋ ನೀರಾಗ್ಲಿ, ಯಾವುದೇ ಒಂದು ಮಜ್ಜಿಗೆ ಆಗಲಿ, ಯಾವುದನ್ನು ಸಹ ನೀವು ತುಂಬಾ ದಿವಸ ಆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀವು ಸ್ಟೋರ್ ಮಾಡಬೇಡಿ. ಅದರಲ್ಲೂ ಅದು ಚೀಪ್ ಪ್ಲಾಸ್ಟಿಕ್ ಬಾಟಲ್ಸ್ಗಳೇನು ಬರುತ್ತೆ, ಥಿನ್ ಆಗಿರುತ್ತೆ, ಕಂಟೈನರ್ ಆಯ್ತು, ಪ್ಲಾಸ್ಟಿಕ್ ಕವರ್ ಆಯ್ತು, ನೀವು ಆಹಾರಗಳನ್ನ ಯಾವಾಗ್ಲೂ ನೀವು ಶೇಖರಿಸಿ ಇಡಬೇಡಿ. ಎಸ್ಪೆಷಲಿ PCOS ಇರೋರ್ಗಂತೂ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ತೊಂದರೆ ಮಾಡುತ್ತೆ. ಇದೇ ತರ ನಿಮ್ಗೆ ಆಯುರ್ವೇದ ಸಲಹೆಗಳು ಬೇಕಂತಂದ್ರೆ PCOS ರಿವರ್ಸ್ ಮಾಡೋದಕ್ಕೆ, ನಿಮ್ಮ ಮುಟ್ಟನ್ನ ನಿಯಮಿತವಾಗಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಫಲವತ್ತತೆ ಹೆಚ್ಚಿಸ್ಕೊಳ್ಳೋಕೆ, ನಿಮ್ಗೆ ತೂಕ ಇಳಿಸ್ಕೊಳ್ಳೋದಕ್ಕೆ, ನಿಮ್ಗೆ ಸುಲಭ ಆಯುರ್ವೇದ ವಿಧಾನಗಳು, ತುಂಬಾ ಫಾಸ್ಟ್ ರಿಸಲ್ಟ್ ಬರುವಂತಹ ವಿಧಾನಗಳು ನಿಮ್ಗೆ ಬೇಕು ಅಂದ್ರೆ ನನ್ನ 90 ನಿಮಿಷದ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಲಿಂಕ್ ನನ್ನ ಪ್ರೊಫೈಲ್ ಅಲ್ಲಿ ಇದೆ.